ದೇವ್ರೆ, ನನಗೇನಿಷ್ಟ ಅಂತ ಗೊತ್ತಲ್ವಾ? ಇವತ್ತು ತಾತನ್ ಹುಟ್ಟಿದ ಹಬ್ಬ. ಪ್ರತಿ ವರ್ಷ ಥರ ಈ ವರ್ಷನೂ ಅವ್ರೇನಾದ್ರೂ ಒಂದು ಅನೌನ್ಸ್ಮೆಂಟ್ ಮಾಡೇ ಮಾಡ್ತಾರೆ. ಅವರು ನಾನು ಈ ಸಲ PhD ಮಾಡೋದಕ್ಕೆ ಲಂಡನ್ಗೆ ಕಳ್ಸೋದಕ್ಕೆ ಪರ್ಮಿಷನ್ ಕೊಡ್ಸು ದೇವ್ರೆ. ಅಮೃತಾಕರ, ನೀವ್ ಹೇಳಿದ ಗಿಫ್ಟ್ ರೆಡಿ. ಬಂದೆ. ತಾತಂಗ್ ಹೇಳ್ ಮಾಡ್ಸಿದ್ ಗಿಫ್ಟ್ ಇದು. ಏನ್ರಿ ಅಕ್ಕಾರ, ನೀವು ಎಲ್ಲರೂ ಫೋನು, ವಾಚು, ಅದು ಇದು ಅಂತ ಏನೇನೋ ಗಿಫ್ಟ್ ಕೊಡ್ತಾರ. ನೀವು ಮರ ಕೊಡ್ಲಿಕ್ಕತ್ತೀರಿ, ಅದನ್ನ ಮಸ್ತ್ ಐತಿ ಅನ್ಲಿಕ್ಕತ್ತೀರಲ್ಲ, ಏನ್ ವಿಶೇಷ? ತಾತ ನಮ್ಮೆಲ್ರಿಗೂ ಆಶ್ರಯ ಮತ್ತೆ ನೆರಳು ಕೊಟ್ಟಿರೋ ಮರ ಇದ್ದ ಹಾಗೆ. ಅವರು ಈ ಊರಿಗ್ ಬಂದ್ಮೇಲೆ ಎಲ್ಲರಿಗೂ ದಾರಿ ದೀಪ ಆಗಿದ್ದಾರೆ. ಅದು ಕರೆನರಿ. ಅವರು ಈ ಮರ ಆದ್ರೆ ನಾವೆಲ್ಲ ಈ ರೆಂಬೆ ಕೊಂಬೆ ಎಲೆಗಳು. ಅಪ್ಪ ಅಮ್ಮ ಎಲ್ಲಿ? ಇಲ್ಲಿದ್ದಾರೆ. ರೀ, ಕಾಫಿ. ರೀ, ನಮ್ಮಮ್ಮ ತುಂಬಾ ದಿನದಿಂದ PhD ಓದ್ಬೇಕು ಅನ್ಕೊಂಡಿದ್ದಾಳಲ್ಲ. ಅದು ಗೊತ್ತಿರೋ ವಿಷಯ ತಾನೆ. ಹಾ, ಇವತ್ತು ಮಾವನವ್ರ ಹುಟ್ಟಿದ ದಿನ ಇದೆ. ಅಮ್ಮು ಲಂಡನ್ ಹೋಗೋದ್ ಬಗ್ಗೆ ಪರ್ಮಿಷನ್ ಕೊಡ್ತಾರಾ? ನಾನು ಅಪ್ಪನ ಹತ್ರ ಮಾತಾಡಲ್ಲ. ಅಲ್ಲ ರೀ, ಇಷ್ಟ್ ದೊಡ್ಡವರಾಗಿದ್ದೀರಾ, ಎಲ್ಲದಕ್ಕೂ ಅಪ್ಪನ ಮೇಲೆ ಡಿಪೆಂಡ್ ಆಗ್ಬೇಕಾ? ನಮ್ಮ ಅಪ್ಪನ ನಿರ್ಧಾರನೇ ನನ್ನ ನಿರ್ಧಾರ. ಯಾಕಂದ್ರೆ ಅವರ ತೀರ್ಮಾನದಿಂದ ಯಾವತ್ತೂ ಯಾರಿಗೂ ತೊಂದರೆ ಆಗಿಲ್ಲ. ಎಲ್ಲವೂ ಒಳ್ಳೆಯದೇ ಆಗಿದೆ. ಹಾ, ಚಿಕ್ಕಪ್ಪ ಚಿಕ್ಕಮ್ಮ. ಚಂಚಲಿಂಗ್ ಇದೇ ಪರ್ಫೆಕ್ಟ್. ಚಂಚಲ, ಈ ಸೀರೆ ತುಂಬಾ ಚೆನ್ನಾಗಿದೆ. ಇವತ್ತು ಅಪ್ಪನ ಬರ್ತ್ಡೇಗೆ ನೀನು ಇದನ್ನೇ ಉಟ್ಕೋ. ನೀನು ಮುದ್ದ ಕಾಣ್ಬೇಕಲ್ವಾ? ಪೂಸಿ ಹೊಡೆದಿದ್ದು ಸಾಕು. ನಿಮ್ಮಪ್ಪನ ಹತ್ರ ಒಂದು ವಿಷಯ ಕೇಳಿ ಅಂತ ಹೇಳಿದ್ನಲ್ಲ, ಕೇಳಿದ್ರಾ? ಯಾವ ವಿಷಯ? ನಮ್ಮ ಮಗಳು ಅಳಿಯನ್ಗೆ ಅಟ್ಲೀಸ್ಟ್ ಒಂದು ಕಂಪ್ನಿನಾದ್ರೂ ಬಿಟ್ಕೊಡೋದಕ್ಕೆ ಕೇಳಿ ಅಂತ ಹೇಳಿದ್ನಲ್ಲ, ಕೇಳಲಿಲ್ವಾ? ಚಂಚು, ನನ್ನ ಕೈಲಿ ಅದನ್ನ ಕೇಳಕ್ಕಾಗಲ್ಲ. ನೀವ್ ಈ ಥರ ಇರೋದ್ರಿಂದಾನೆ ನಿಮ್ಮಪ್ಪ ಯಾವಾಗ್ಲೂ ನಿಮ್ಮ ಅಣ್ಣ, ಅವ್ರ ಹೆಂಡತಿ, ಮಕ್ಕಳು ಅವ್ರಿಗೇನೆ ಜಾಸ್ತಿ ಪ್ರೀತಿ ತೋರಿಸ್ತಿರೋದು. ನಾನು ಅವಳ ಅಕ್ಕ ಆಗಿದ್ರು ಕೂಡ ನಾನು ಯಾವಾಗ್ಲೂ 2ನೇ ಸ್ಥಾನದಲ್ಲೇ ಇರ್ತೀನಿ. ಶೋಭಿತಾ ನೀರಜ್ ಭಾವ. ಅಯ್ಯಯ್ಯಯ್ಯಯ್ಯೋ, ಎಷ್ಟೊಂದು ಸಕ್ಕರೆ ಹಾಕಿದ್ದಾನೆ. ಕ್ಯಾಲೋರಿ ಬೇರೆ ಜಾಸ್ತಿ ಆಗತ್ತೆ. ಏನಿಲ್ಲ ಅಂದ್ರೂ 5 ಸ್ಟೆಪ್ ಜಾಸ್ತಿ ವಾಕ್ ಮಾಡಬೇಕು. ಆ 1, ಆ 2, ಆ 3 ಬರೀ ಇದೇ ಆಯ್ತು. ನೀವೇನೋ ದೊಡ್ಡ ಪುಡಾಂಕ್ ಅಂತ ನಾನು ನಿಮ್ಮನ್ನ ಕಟ್ಕೊಂಡೆ, ಆದ್ರೆ ನೀವು ನನ್ ಮನೆಗ್ ಬಂದು ಸೆಟ್ಲ್ ಆಗ್ಬಿಟ್ಟಿದ್ದೀರಾ. ಅದಕ್ಕೆ ತಾತಂಗೆ ನಿಮ್ಮನ್ನ ನೋಡಿದ್ರೆ ಅಷ್ಟು ಅಸಡ್ಡೆ. ಆ ತಾತನೋ ಯಾವಾಗ್ಲೂ ಅಮೃತ ಅಮೃತ ಅಂತ ಅವಳೇ ಹೊಗಳುತ್ತಿರ್ತಾರೆ. ನೋಡಿ, ಇವತ್ತು ತಾತನ್ ಬರ್ಡೇ. ಇವತ್ತಾದ್ರೂ ತಾತನ ಹೇಗ್ ಇಂಪ್ರೆಸ್ ಮಾಡೋದು ಅಂತ ಯೋಚನೆ ಮಾಡಿ. ನಿಮ್ ತಾತನ್ ಏಜ್ ಎಷ್ಟು? ಇವತ್ತಿಗೆ 70. ಹಾಗಾದ್ರೆ 70 kg ಶುಗರ್ಲೆಸ್ ಕೇಕ್ ಮಾಡಿಸ್ಬಿಡ್ತೀನಿ, ಓಕೆನಾ? ಸುಮ್ನಿದ್ರೆ ಸರಿ, ಇಲ್ಲಾಂದ್ರೆ 70 kg ಕಲ್ಲನ್ ತಂದು ನಿಮ್ ತಲೆ ಮೇಲೆ ಹಾಕ್ಬಿಡ್ತೀನಿ. ಇವ್ರು ನನ್ ಮುತ್ತಿನತ್ತೆ. ದೇವಕಿ. ಅಮ್ಮು, ನಿಮ್ಗೆ 100 ವರ್ಷ ಆಯಸ್ಸು. ನಾನು ಅಷ್ಟು ವರ್ಷ ಬದುಕ್ಬೇಕಾ? ಹೋ, ಹೇಗಿದೆ? ತುಂಬಾ ಚೆನ್ನಾಗಿದೆ. ನೀನ್ ಮಾಡಿದ್ಯಾ ಅಂದ್ಮೇಲೆ ಚೆನ್ನಾಗೇ ಇರುತ್ತೆ. ನಿಮಗ್ ಒಂದೇ ಒಂದ್ ಕೆಲ್ಸ ಇದೆ. ತಗೊಳ್ಳಿ, ನಿಮ್ಮ ಅಪ್ಪ ಅಮ್ಮನ ಫೋಟೋನ ನೀವೇ ಹಾಕಿ.
ಇವತ್ತು ಒಂದು ಮುಖ್ಯವಾದ ವಿಷಯವನ್ನು ಅನೌನ್ಸ್ ಮಾಡಕ್ ಹೋಗ್ತಾ ಇದ್ದೀನಿ. ನೀವು ತಗೊಳ್ಳೋ ನಿರ್ಧಾರ ಯಾವತ್ತೂ ತಪ್ಪಾಗಲ್ಲ ಅಂತ ನನಗೆ ಗೊತ್ತು ರೀ. ಆದ್ರೆ ದೇವಕಿ ವಿಷಯದಲ್ಲಿ ದೇವಕಿಗಾದ ಹಾಗೆ ಇನ್ಯಾರಿಗೂ ಆಗ್ಬಾರ್ದು ರೀ. ಅವಳ ವಿಚಾರದಲ್ಲಿ ಅವಳು ಸೋತಿದ್ದು ನನ್ನ ನಿರ್ಧಾರದಿಂದ ಅಲ್ಲ. ಅವಳದ್ದೇ ನಿರ್ಧಾರದಿಂದ. ಅತ್ತೆ, ಇನ್ನು ಎಷ್ಟು ವರ್ಷ ಅಂತ ಹೀಗೆ ಕೋಪ ಸಾಧಿಸ್ತೀರಾ? ಕೊನೆ ತನಕ. ಅಕ್ಕಾರ ಮೊದಲು ಈ ಫೋಟೋ ತಗೊಳ್ರಿ, ಇದು ಭಾಳ ವಜನ ಆಗ್ಲಿಕ್ಕತ್ತದ. ಸುಶಾಂತ್ ಅಣ್ಣನಾ? ಹೌದ್ರಿ. ಅಲ್ಲ ರೀ, ಇಷ್ಟು ದೊಡ್ಡ ಮನೆಯಲ್ಲಿ ಕೂತ್ಕೊಂಡು ತಿನ್ನೋದಕ್ಕೆ ಬೇರೆ ಜಾಗ ಸಿಗ್ಲಿಲ್ವಾ? ಅದೇ ಪ್ರಾಬ್ಲಮ್ಮು. ಇಷ್ಟು ದೊಡ್ಡ ಮನೇಲಿ ಇಷ್ಟೊಂದು ಜನ ಇದ್ದಾರಲ್ಲ, ನಾನು ತಿನ್ನೋದು ನೋಡಿ ಯಾರಾದರೂ ಕಣ್ಣಾಕ್ಬಿಟ್ರೆ? ರೀ, ನೀವು ಎಷ್ಟು ಬೇಕಾದ್ರೂ ತಿನ್ನಿ, ಯಾರು ಬೇಕಾದ್ರೂ ದೃಷ್ಟಿ ಹಾಕ್ಲಿ, ನಾನ್ ನಿಮ್ ದೃಷ್ಟಿ ತೆಗಿತೀನಿ. ರೀ, ತಾತನ್ ಬರ್ಡೇ ಅಲ್ವಾ, ಫಸ್ಟ್ ಹೋಗಿ ವಿಶ್ ಮಾಡ್ಬೇಕು, ಬನ್ನಿ. ಇದು ಚಿಪ್ಸ್ ಎತ್ತಿಟ್ಬಿಟ್ಟು ಬರ್ತೀನಿ. ಹ್ಯಾಪಿ ಬರ್ಡೇ ತಾತ. ಥ್ಯಾಂಕ್ ಯು. ಒಳ್ಳೇದಾಗ್ಲಿ. ಒಳ್ಳೇದಾಗ್ಲಿ ಒಳ್ಳೇದಾಗ್ಲಿ ಮಗ. ಹ್ಯಾಪಿ ಬರ್ಡೇ ತಾತ. ಹ್ಯಾಪಿ ಬರ್ಡೇ ತಾತ. ವಿಶ್ ಮಾಡು. ನನ್ನ ಖುಷಿನ ಹಾಳು ಮಾಡಿ ನನ್ನ ಭವಿಷ್ಯಕ್ಕೆ ಸಮಾಧಿ ಕಟ್ಟಿರೋ ನಿಮ್ಮನ್ನ ಯಾವತ್ತೂ ಕ್ಷಮಿಸಲ್ಲ. ಪ್ರೀತಿ ಹೆಸರಲ್ಲಿ ಮೋಸ ಹೋಗೋದನ್ನು ನಾನು ತಡೆದಿದ್ದೀನಿ. ನಾಳೆಯಿಂದ ಹೊಸ ಜೀವನ ಶುರು ಮಾಡು. ನೆನ್ನೆಗೆ ನನ್ನ ಜೀವನ ಮುಗ್ದೋಯ್ತು. ಇನ್ನು ಮುಂದೆ ಈ ಮನೇಲಿರೋದು ಅವಳ ಶವ ಅಷ್ಟೇ. ತಾತ, ನಿಮಗೆ ಗಿಫ್ಟ್ ಇಷ್ಟ ಆಯ್ತಾ? ತುಂಬಾನೇ ಇಷ್ಟ ಆಯ್ತು ಮಗು. ಈ ಮರನೇ ನಮ್ ಕುಟುಂಬ. ಈ ಮರ ನನ್ನ ಕುಟುಂಬ ಆದ್ರೆ ಈ ಮರದ ಬೇರು ನನ್ನೂರು ಲಕ್ಷ್ಮೀಪುರದಲ್ಲಿದೆ. ನಾವು ಈ ಮಣ್ಣಿನ ಋಣ ಮರಿದೇ ಇದ್ರೆ ಮಾತ್ರ ನಾವು ಬೆಳೆಯೋದಕ್ಕೆ ಸಾಧ್ಯ. ಸರೋಜಾ, ಇಲ್ಲಿ ನೋಡಿಲಿ, ನೀನು ತುಂಬಾ ಖುಷಿ ಆಗುತ್ತೆ ರೀ. ಹಾ, ಆ ಖುಷಿ ಕೇವಲ ನಾಟಕ ಆಗಿರಬಾರ್ದು, ಹೃದಯದಿಂದ ಬರಬೇಕು. ಹೇ, ಆದಿ ಫೋಟೋ ಎಲ್ಲಿ? ಎಲ್ಲಿದೆ ತಾತ? ಆದಿ ಎಲ್ಲಿ ಹೋಗಿದ್ದಾನೆ? ಅತ್ತೆ, ಎಕ್ಸಾಮ್ ಬರೆಯಕ್ ಹೋಗಿದ್ದಾನೆ. ಬರ್ತಾ ಇದೆ, ಬೈಕ್ ಬರ್ತಾ ಇದೆ. ಹೋಯ್ತು. ಆದಿ ಪರೀಕ್ಷೆ ಬರೆದು ಬರಲಿ, ಆಮೇಲೆ ಇವತ್ತೊಂದು ಮುಖ್ಯವಾದ ವಿಷಯವನ್ನು ಅನೌನ್ಸ್ ಮಾಡ್ತೀನಿ. ಅದಿ ಬೇಗ. Come on, chase him. ಬೇಗ ಓಡ್ಸು. ಬೇಗ ಬೇಗ ಚಾರ್ಜ್.
ಮದುವೆಯ ದಿನಾಂಕ. ಹುಡುಗ ಹುಡುಗಿ ಎಲ್ರಪ್ಪ? ಸರ್ ಒಂದು ನಿಮಿಷ ಸರ್, ಬರ್ತಿದ್ದಾರೆ. ಬೇಗ ಕರೀರಪ್ಪ, ನನಗೂ ಟೈಮ್ ಇಲ್ಲ. ನಿಮ್ ಮದ್ವೆಗೆ ನೀವೇ ಲೇಟ್ ಮಾಡಿದ್ರೆ ಹೇಗೆ? ತಗಮ್ಮ, ಬೇಗ ಸೇನಾಕಮ್ಮ. ಏ ಬೇಗ ಸೈನ್ ಮಾಡಪ್ಪ, ಏನ್ ಮಕ್ಕ ನೋಡ್ತಿದ್ಯಾ? ಓಹೋ, ಮದುವೆ ಗಂಡು ನೀನಲ್ವೋ, ಈತನಾ? ಬೇಗ ಸೈನ್ ಮಾಡಪ್ಪ. ಹಾರ ಬದಲಾಯಿಸ್ಕೊಳ್ಳಿ. ಇನ್ನೊಂದ್ ಹೆಜ್ಜೆ ಮುಂದೆ ಇಟ್ರು ಏನ್ ಮಾಡ್ತೀನೋ ನನ್ಗೆ ಗೊತ್ತಿಲ್ಲ. ನನ್ನ ಮಗಳು ನನ್ನ ಪಾಲಿಗೆ ಸತ್ ಹೋದ್ಲು. ಹೂ ಆಂಟಿ, ಮನ್ಸಿದ್ರೆ ಮಗಳಿಗೆ ಆಶೀರ್ವಾದ ಮಾಡಿ. ಅದ್ಬಿಟ್ಟು ಈ ಶಾಪ್ ಡೈಲಾಗ್ ಎಲ್ಲ ಬೇಡ. ಒಬ್ಳು ತಾಯಿ ಫೀಲಿಂಗ್ ಏನು ಅಂತ ಅರ್ಥ ಮಾಡ್ಕೊಳ್ದೆ ನನ್ನ ಮಗಳನ್ನ ನನ್ನಿಂದ ದೂರ ಮಾಡ್ದೆ ಅಲ್ಲ, ತಪ್ಪು ಮಾಡ್ದೆ ನೀನು. ಆಂಟಿ ಪ್ಲೀಸ್, ಅವರಿಬ್ರು ಲವ್ ಮಾಡ್ತಿದ್ದಾರೆ ಅಂದ್ಮೇಲೆ ಒಂದಾಗ್ಲೇಬೇಕು ಅಲ್ವಾ? ಜೋಡಿ ಮಾಡೋ ಹುಚ್ಚು ಅಲ್ವಾ? ನಿನ್ನ ಲೈಫಲ್ಲಿ ಬರೋ ಜೋಡಿ ನಿನ್ನ ಲೈಫನ್ನೇ ಹಾಳು ಮಾಡೋ ಹಾಗಾಗುತ್ತೆ. ಇದು ಒಬ್ಳು ತಾಯಿಯ ಶಾಪ. ಆಂಟಿ, ನಾನು ತುಂಬಾ ಜೋಡಿಗಳನ್ನ ಒಂದ್ ಮಾಡಿದ್ದೀನಿ ಅಂದ್ಮೇಲೆ ನೀವ್ ಹೇಳ್ದಂಗೆ ಹೆಂಗಾಗತ್ತೆ? ನನ್ಗೂ ಯಾರಾದ್ರೂ ಒಳ್ಳೆ ಜೋಡಿ ಸಿಕ್ಕೇ ಸಿಗ್ತಾರೆ. ಹೊಟ್ಟೆ ಉರ್ಕೊಂಡು ಹೇಳ್ತಾ ಇದ್ದೀನಿ, ನೀನೇ ಅಲ್ಲ, ನಿನ್ನ ಮನೇಲಿ ಯಾರೇ ಮದ್ವೆ ಆದ್ರೂ ಅದವ್ರಿಗಿಷ್ಟ ಇಲ್ದಿರೋ ಮದ್ವೆ ಆಗಿರುತ್ತೆ. ನನ್ನ ಶಾಪ ನಿಮಗೆ ತಟ್ಟೆ ತಟ್ಟುತ್ತೆ. ಅಮ್ಮ, ಓಂ ಯಾ ದೇವಿ ಸರ್ವಭೂತೇಷು ಶಕ್ತಿರೂಪೇಣ ಸಂಸ್ಥಿತಾ ನಮಸ್ತಸ್ಮೈ 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 ನಮೋ ನಮಃ. ಯಾ ದೇವಿ ಸರ್ವಭೂತೇಷು ಲಕ್ಷ್ಮೀರೂಪೇಣ ಪೂಜೆ ಆಗ್ಬೇಕು. ಏನ್ರಪ್ಪ, ನಾನು ಆಗ್ಲಿಂದ ಗಮನಿಸ್ತಾನೆ ಇದ್ದೀನಿ, ನೀವೆಲ್ಲರೂ ಸೇರಿ ದೇವಸ್ಥಾನ ಸ್ವಚ್ಛ ಮಾಡಿ ಅಲಂಕಾರ ಮಾಡ್ತಿದ್ದೀರಿ. ಇವತ್ತು ಯಾವ ವಿಶೇಷನೂ ಇಲ್ಲ, ಹಬ್ಬ ಹರಿದಿನನೂ ಅಲ್ಲ. ಏನು ಸಮಾಚಾರ? ಯಾರ ಹೆಸರಲ್ಲಾರು ಪೂಜೆ ಅರ್ಚನೆ ಮಾಡಿಸೋದಿತ್ತಾ? ಇನ್ಯಾರ ಹೆಸರಲ್ಲಿ? ಈ ಲಕ್ಷ್ಮೀಪುರಕ್ಕೆ ಮಗಳಾಗಿರೋ ನಮ್ ಲಕ್ಷ್ಮಿ ಹೆಸರಲ್ಲಿ. ಲಕ್ಷ್ಮಿ ಹೆಸರಲ್ಲ? ಯಾಕೆ? ನನ್ನ ಮಗಳು, ನನ್ನ ಮಗ ಎಲ್ರೂ ನನ್ನ ಬಿಟ್ಟು ಹೋದಾಗ ನನ್ನ ಮೊಮ್ಮಗಳಾಗಿ ಪ್ರೀತಿಯಿಂದ ನೋಡ್ಕೋತಾ ಇರೋ ನಮ್ ಲಕ್ಷ್ಮಿ ಹೆಸರಲ್ಲಿ ಅರ್ಚನೆ ಮಾಡ್ಬೇಕು. ಹೂನಪ್ಪ, ನನ್ನ ಕಾಲ್ ನೋವು ಅಂತಂದ್ರೆ ಡಾಕ್ಟ್ರಿಗಿಂತ ಮುಂಚೆ ಬಂದು ನನ್ನ ಕಾಲ್ ಒತ್ತಿ ನನ್ನ ಆರೈಕೆ ಮಾಡೋದು ಆ ಮಗುನೇಪ್ಪ. ಆ ಮಗು ಲಕ್ಷ್ಮಿ ಹೆಸರಿನಲ್ಲಿ ಒಂದು ಅರ್ಚನೆ ಮಾಡಪ್ಪ. ನೋಡ್ದ್ಯಾ ತಾಯಿ, ಈ ಹಳ್ಳಿ ಜನಕ್ಕೆ ನನ್ನ ಮಗಳ ಮೇಲೆ ಅದೆಷ್ಟು ಪ್ರೀತಿ ಅಭಿಮಾನ ಇದೆ ಅಂತ. ಅವಳು ಪರೀಕ್ಷೆ ಬರೆಯೋದಕ್ಕೆ ಬೆಂಗಳೂರಿಗೆ ಹೋಗಿದ್ದಾಳೆ. ಯಾವ ವಿಘ್ನನೂ ಬರ್ದೆ ಒಳ್ಳೆ ಮಾರ್ಕ್ಸ್ ತೆಗೆದು ಪಾಸ್ ಆಗ್ಲಿ ಅಂತ ಇವರೆಲ್ಲ ಅರ್ಚನೆ ಮಾಡಿಸ್ತಿದ್ದಾರೆ. ಅಯ್ಯೋ ಅಯ್ಯಯ್ಯೋ, ಪುರೋಹಿತ್ರೆ, ಇದೇನ್ ಹೇಳ್ತಿದ್ದೀರಾ? ತಾಯಿ ದೇವಿ, ಕಿವಿ ಮುಚ್ಕೊಳಮ್ಮ, ಕಿವಿ ಮುಚ್ಕೊಳಮ್ಮ, ಕಿವಿ ಮುಚ್ಕೊಳಮ್ಮ. ತಾಯಿ ತಾಯಿ ಕೇಳಿಸ್ಕೊಬಿಡು, ತಾಯಿ ಕೇಳಿಸ್ಕೊಬಿಡಮ್ಮ. ನಿಲ್ಲಿಸ್ರಮ್ಮ, ಯಾಕೇನಾಯ್ತು? ಊರಿಗೆ ಮಗಳಾಗಿರೋ ನಮ್ ಲಕ್ಷ್ಮಿ ಪಾಸ್ ಆಗ್ಬಿಟ್ಟು ಊರ್ ಬಿಟ್ಟು ಹೋಗ್ಬಿಟ್ರೆ ನಮ್ಮನ್ನೆಲ್ಲ ನೋಡ್ಕೊಳ್ಳೋರು ಯಾರು? ನಮ್ಗೆ ಯಾರ್ ಗತಿ? ಅದಕ್ಕೆಪ್ಪ ಪರೀಕ್ಷೆನಲ್ಲಿ ಅವಳು ಫೇಲ್ ಆಗ್ಲಿ ಅಂತ ನಾವು ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದೀವಿ. ಏನ್ ಮಾತಾಡ್ತಿದ್ರಿ ನೀವು? ನನ್ನ ಮಗಳು ಪರೀಕ್ಷೆ ಬರ್ದೇ ಬರೀತಾಳೆ, ಪಾಸ್ ಆಗೇ ಆಗ್ತಾಳೆ. ಅವಳು ದೊಡ್ಡ ವ್ಯಕ್ತಿ ಆಗ್ತಾಳೆ. ಹಾ,
ನೀನೇನ್ ರೋಡ್ ಇನ್ಸ್ಪೆಕ್ಟ್ರಾ? ಡಾಂಬರು ಗಟ್ಟಿಯಾಗಕ್ಕವ್ರು ಇಲ್ವಂತ ಚೆಕ್ ಮಾಡ್ತಾ ಇದೆಯಲ್ಲ. ಬೆಂಗಳೂರಲ್ಲಿ ಗುಂಡಿಗಳೆಲ್ಲ ಸಾಮಾನ್ಯ. ಏನ್ ಮಾಡ್ತಾ ಇದ್ದಿ? ಓಹೋ, ಇಲ್ಲಿ ಭತ್ತ ಬೆಳಿಲ್ಲ ಅಥವಾ ರಾಗಿ ಹಾಕ್ಲಾ ಅಂತ ನೋಡ್ತಿದ್ದೀನಿ. ಮತ್ತಿನ್ನೇನಣ್ಣ, ಮೊದಲನೇ ಸತಿ ಈ ಊರಿಗೆ ಕಾಲಿಡ್ತಾ ಇದೀನಿ. ನಾನ್ ವಿದ್ಯೆ ಕಲಿಯೋ ಜಾಗ ಇದು. ಕೈ ಮುಗ್ದು ಕಣ್ಣಿಗೆ ಒತ್ಕೊಳಕ್ಕೂ ಬಿಡಲ್ಲ ಅಂತೀಯಲ್ಲ ಅಣ್ಣ. ಅಚ್ಚರಿ, ಇಲ್ಲಿ ವಿದ್ಯಾಗಿರಿ ಕಾಲೇಜ್ ಯಾವ ಕಡೆ? ನಾನು ಅನ್ಕೊಂಡೆ ಇದು ಎಡ್ವರ್ಡ್ ಕೇಸು ಅಂತ. ಓ, ಯಾಕಣ? ಕಾಲೇಜು ಇಲ್ಲಿಂದ 7 ಕಿಲೋಮೀಟರ್ ಮುಂದಕ್ಕೆ ಹೋಗ್ಬೇಕು. ಮತ್ತೆ ವಿದ್ಯಾಗಿರಿ ಬಸ್ ಹತ್ತಿದ್ರೆ ಸೀದಾ ಕಾಲೇಜ್ ಮುಂದೆ ನಿಲ್ಸುತ್ತೆ ಅಂತ ಹೇಳಿದ್ರು. ಅವ್ನು ಕರೆಕ್ಟ್ ಆಗಿ ಹೇಳವನೆ. ನೀವ್ ಹತ್ತಿರೋದು ವಿದ್ಯಾನಗರದ ಬಸ್ಸು. ಇವಾಗ ಏನಣ್ಣ ಮಾಡೋದು? ನೀವೇ ಯೋಚನೆ ಮಾಡಿ, ರಾಗಿ ಬೆಳಿತೀರೋ ಭತ್ತ ಬೆಳಿತೀರೋ ಅಂತ. ಅಣ್ಣ, ವಿದ್ಯಾಗಿರಿ ಕಾಲೇಜಿಗೆ ಎಷ್ಟೊತ್ತಿಗೆ ಬರುತ್ತೆ ಬಸ್ಸು? ಇನ್ನೊಂದ್ 3/4 ಗಂಟೆಗೆ ಬರ್ಬೋದು. 3/4 ಗಂಟೆನಾ? ಅಯ್ಯೋ, ಅಷ್ಟೊತ್ತೆಲ್ಲ ಕಾಯಕ್ಕಾಗಲ್ಲ, ಎಕ್ಸಾಮ್ ಬರೀಬೇಕು. ಓಹೋ, ನಿನಗೆ ನೆಟ್ಟು ಗಾಡಿ ಓಡ್ಸಕ್ ಬರಲ್ವಾ? ಇಲ್ಲ ನೋಡು. ಏನೋ ಮಿಸಾಕ್ ಹೆಸರಾರಿದೆ, ಹಂಗಂತ ಕಲ್ಲಲ್ಲಿ ಹೊಡಿಯೋದಾ? ಆ ಕಲ್ ನನ್ ಬೆನ್ನಿಗೆ ಬಿದ್ದು ಮೂಳೆ ಮುರಿದಿದ್ರೆ? ನೀನಂತವ್ನು ಈ ರೀತಿ ಗಾಡಿ ಓಡ್ಸೋದಾದ್ರೂ ತಪ್ಪಿತ್ತು. ಹಾಳಾಗವ್ನೆ. ನಾನು ಇವಾಗ ಎಕ್ಸಾಮ್ ಬರೆಯೋಕೆ ಹೆಂಗ್ ಹೋಗ್ಲಿ? ಟೈಮ್ ಆಯ್ತು. ಓ ಶಿಟ್, ಎಕ್ಸಾಮ್ ನೋಡು. ನಂಗೆ ನಿನ್ನ ಹತ್ರ ಮಾತಾಡೋಷ್ಟು ಟೈಮ್ ಇಲ್ಲ. ನಂಗೆ ಎಂಟ್ರೆನ್ಸ್ ಎಕ್ಸಾಮ್ ಇದೆ, ಹೋಗ್ತಾ ಇರು. ಹಲೋ, ನಿಮಿಷ. ಯಾವ ಎಕ್ಸಾಮು? ನಾನು ಅದೇ ಎಕ್ಸಾಮ್ ಬರೆಯಕ್ಕೆ ಹೋಗ್ತಿರೋದು. ಹಲೋ ಹಲೋ. ಟಪ್ಪ ನನ್ನ ಮಗ, ನಾನಿವಾಗ ಹೆಂಗಪ್ಪ ಹೋಗ್ಲಿ? ಆದಿ ಎಕ್ಸಾಮ್ ಬರೀತಾನೆ, ಬರೆಯಲ್ಲ. ಆದಿ ಬರ್ತಾನೆ, ಆದಿ ಬರಲ್ಲ. ಆದಿ ಬರ್ತಾನೆ, ಆದಿ ಬರಲ್ಲ. ಆದಿ ಬರ್ತಾನೆ. ನನ್ನ ಆದಿ ಬರ್ತಾನೆ. ಅಯ್ಯೋ ಆದಿ, ಎಲ್ಲಿದ್ಯಾ? ಬೇಗ ಬಾರೋ. ನೀನ್ ಇಲ್ದೆ ನಾನು ಎಕ್ಸಾಮ್ ಬರೆಯಲ್ಲ ಅಷ್ಟೇ. ಹಲೋ, ಹಾ ವೈ ಆರ್ ಯು ಸ್ಟ್ಯಾಂಡಿಂಗ್ ದೇರ್? ಸರ್, ಅದು ನನ್ನ ಫ್ರೆಂಡು. ಫ್ರೆಂಡಾ? ಲೇಟಾಗಿ ಬಂದ್ರೆ ನಿನಗೂ ಎಂಟ್ರಿ ಇಲ್ಲ. ನಾ ಸ್ಟ್ರಿಕ್ಟ್ ಲೆಕ್ಚರ್ ಅಂತ ಗೊತ್ತೈತಿಲ್ಲ ನಿನಗೆ? ಗೊತ್ತಿಲ್ಲ ಸರ್. ನೀನು ಕೂದ್ ನೋಡು, ಕೋತಂಬರಿ ಶಿವಡಾಗ್ಯಾವ. ನಡಿ ಒಳಗೆ. ಡಿಯರ್ ಸ್ಟೂಡೆಂಟ್, ನೀವು ಎಕ್ಸಾಮ್ ಬರಿಬೇಕಾದ್ರೆ ಅಕ್ಕಾಡ್ ನೋಡಿದ ಏನಾದ್ರೂ ಗೊತ್ತಾದ್ರೆ ಕಣ್ಣ ಕಿತ್ತ ಕೈಯಾಗ ಕೊಡ್ತೀನಿ. ಅಂಡರ್ಸ್ಟ್ಯಾಂಡ್? ನಾನು ಎಷ್ಟು ಸ್ಟ್ರಿಕ್ಟ್ ಅಂತ ನನಗ ಗೊತ್ತಿಲ್ಲ. ಆದಿ, ನೀನ್ ಒಳಗ್ ಬರಕ್ಕೂ ಮುಂಚೆನೆ ನೀನ್ ಆಚೆ ಹೋಗ್ತೀಯ ಅನ್ಸತ್ತೆ. ಎಕ್ಸ್ಕ್ಯೂಸ್ ಮೀ ಸರ್. ಲೇಟ್ ಕಮರ್ ನಾಟ್ ಅಲೌಡ್. ಏನಾಯ್ತು? ನಮ್ ತಾತ ಎಕ್ಸಾಮ್ ಬರೆಯಕ್ ಹೋಗ್ಬೇಕಾದ್ರೆ ಹೊಸ ಪೆನ್ ತಗೊಂಡ್ ಹೋಗಪ್ಪ ಅಂತ ಹೇಳಿದ್ರ. ಅದಕ್ಕೆ ಹೊಸ ಪೆನ್ ತಗೊಳ್ಳೋಣ ಅಂತ ರೋಡ್ ದಾಟ್ತಾ ಇದ್ನ. ಆ ಕಡೆ ನೋಡ್ದೆ ಖಾಲಿ, ಈ ಕಡೆ ನೋಡ್ದೆ ಖಾಲಿ, ಎದುರುಗಡೆ ನೋಡಿದ್ರೆ ಲಾರಿ. ಅಯ್ಯೋ, ಡಿಶುಮ್! ಹಿಡ್ಕೊಳ್ರು, ನೋವ್ತಿದೆ. ಡಿಶುಮ್ ಅಂತ ಗುದ್ದೇ ಬಿಡ್ತು ಸರ್.
ಗ್ಲೂಕೋಸ್ ಆನ್ ಮಾಡು, ಸುಸ್ತಾಗ್ತಿದೆ. ನೀನು ಯಾಕಪ್ಪ ಎಕ್ಸಾಮ್ ಬರಕ್ ಹಾದಿ? ನಾನೇ ಎಕ್ಸಾಮ್ ಹಾಲ್ ತಗೊಂಡು ನೀನು ಇರೋ ಜಾಗಕ್ಕೆ ಬರ್ತಿದ್ನಲ್ಲೋ. ಬರಪ್ಪ. ನಿಜಾನ ಸರ್, ಇಡೀ ಕಾಲೇಜ್ಗೆ ಫಸ್ಟ್ ರ್ಯಾಂಕ್ ಬರ್ಬೇಕನ್ನೋದು ನನ್ನ ಕನಸು ಸರ್. ನಿನ್ನ ಮಾತು ಕೇಳಿದ್ರೆ ನನಗೆ ಕರಳು ಕಿವುಚಿದಂಗೆ ಆಗುತ್ತಲ್ಲೋ. ನಿಧಾನ. ಎಕ್ಸ್ಕ್ಯೂಸ್ ಮೀ ಸರ್. ಎಸ್. ಇವಳು ಯಾಕೆ ಇಲ್ಲಿ ಬಂದ್ಲು? ಯಾಕಪ್ಪ ಲೇಟು? ಸಾರಿ ಸರ್, ಅದು ಬಸ್ಸು ಲಕ್ಷ್ಮೀಪುರ ಕೆಸರು ಸರ್. ಎಕ್ಸಾಮ್ ಸರ್. ಸುಳ್ಳು ಹೇಳಾಕತ್ತಿ. ಜನ್ಮ ಕೊಟ್ಟ ತಂದೆ ತಾಯಿ ನೀ ಚಲೋ ತಂಗ ಓದ್ಲಿ ಅಂತ ಕಾಲೇಜಿಗೆ ಕಳಿಸಿದ್ರೆ ನೆಗ್ಲಿಜೆನ್ಸಿ ಮಾಡ್ತಿ. ನಿಮ್ಮ ತಂದೆ ತಾಯಿ ಶ್ರಮ ವೇಸ್ಟ್ ಆಗ್ಬಾರ್ದು ಅಂತ ಇದೊಂದು ಸರಿ ಒಳಗೆ ತಗೋಕತ್ತೀನಿ. ಆ ಬ್ಯಾಗ್ ಅಲ್ಲಿ ಒಗದ್ ಒಳಗ್ ಬಾ. ಥ್ಯಾಂಕ್ ಯು ಸರ್. ಅಯ್ಯೋ ರಾಜ್ಕುಮಾರ, ಏನಾಯ್ತಪ್ಪ? ಸರ್ ಅದು ಲಾರಿ ಗುದ್ಬಿಡ್ತಲ್ಲ ಸರ್, ಕೊನೆಗೂ ಪೆನ್ ಸಿಗ್ಲೇ ಇಲ್ಲ ಸರ್. ಅಯ್ಯೋ, ಪೆನ್ನ ಇಲ್ಲ ಅಂತಲ್ಲ ಇವನ್ ಹತ್ರ. ಪುಟಕ ಪೆನ್ ಐತೇನವಾ? ಸರ್. ಆಲ್ ದಿ ಬೆಸ್ಟ್. ಪರೀಕ್ಷೆ ಮುಗಿದ್ಮೇಲೆ ನನ್ನ ಪೆನ್ ವಾಪಸ್ ಕೊಡಿ. ಥ್ಯಾಂಕ್ ಯು ಮಾ. ದೇವ್ರೆ, ಎಕ್ಸಾಮ್ ಅಂತೂ ಚೆನ್ನಾಗಿ ಬರ್ದಿದ್ದೀನಿ. ರಿಸಲ್ಟ್ ನೀನೇ ನೋಡ್ಕೊಂಡ್ ಬಿಡು. ಹಲೋ, ಏನ್ ಮಾಡ್ತಿದ್ದೀರಾ ಪಾಪ ಅವನ್ಗೆ? ಸುಳ್ಳು ಹೇಳಿ ಮೋಸ ಮಾಡಿ ಎಕ್ಸಾಮ್ ಬರ್ದ್ಯಾ? ನಾಚಿಕೆ ಆಗಲ್ವಾ ನಿನ್ಗೆ? ಗೆಲ್ಲೋದ್ ಮುಖ್ಯ, ಹೇಗೆ ಅನ್ನೋದಲ್ಲ. ನಿನ್ನಂತವ್ರಿಂದಾನೆ ಕಷ್ಟಪಟ್ಟು ಓದಿ ಎಕ್ಸಾಮ್ ಬರ್ದಿರೋರ್ಗೂ ವ್ಯಾಲ್ಯೂ ಇರಲ್ಲ. ಹೇಯ್, ಹೂ ಆರ್ ಯು? ಓಹೋ, ಇವನ್ನೇ ಕೇಳು, ಹೇಳ್ತಾನೆ. ಏಯ್, ಜುಜುಬಿ ಕೆಸಾರ್ಸಿದಕ್ಕೆ ಇಷ್ಟೆಲ್ಲ ಮಾತಾಡ್ತಿದ್ಯಲ್ಲ, ನೀನ್ ನನ್ ಬೈಕ್ ಮಿರರ್ ಹೊಡೆದಾಕಿದ್ಯಾ, ಅದನ್ನ ಯಾರೇ ಸರಿ ಮಾಡಿಸ್ಕೊಡ್ತಾರೆ? ನಾನು ಇವತ್ತು ಎಕ್ಸಾಮ್ ಬರ್ದಿಲ್ಲ ಅಂದಿದ್ರೆ ನನ್ನ ಲೈಫೇ ಹಾಳಾಗ್ತಿತ್ತು. ಈಗ ಬರ್ದಿದ್ಯಾ ತಾನೆ, ಹೋಗ್ತಾ ಇರೋ. ನೀನ್ ಬರ್ದಿರೋದು ಉಳಿಯಲ್ಲ ಕಣೋ. ಈಗ್ಲೇ ಹೋಗಿ ಪ್ರಿನ್ಸಿಪಲ್ಗೆ ಕಂಪ್ಲೇಂಟ್ ಮಾಡ್ತೀನಿ, ಆಗ ನಿನ್ನ ಆನ್ಸರ್ ಪೇಪರ್ನು ಹೊರೀತಾರೆ. ಏಯ್, ಯಾರ ಮೇಲೆ ಕಂಪ್ಲೇಂಟ್ ಕೊಡ್ತಿದ್ಯಾ? ನಿನ್ನ ಹೆಸರೇನು? ಹೇಯ್, ಯಾವ ಹಳ್ಳಿಯಿಂದ ಬಂದಿದ್ಯಾ ಗುಗ್ಗು? ಸ್ಕ್ರೂ ಲೂಸಾ? ನನ್ ಮೇಲೆ ಕಂಪ್ಲೇಂಟ್ ಕೊಡಕ್ ನನ್ನ ಹತ್ರನೇ ಹೆಸರು ಕೇಳ್ತಿದ್ಯಲ್ಲ. ಏನಂದೆ? ಯಾವ ಹಳ್ಳಿಯಿಂದ ಬಂದಿದ್ಯಾ ಗುಗ್ಗು? ನಿಮ್ ಸಿಟಿಯಲ್ಲಿ ಕುಕ್ಕರ್ ಸೀಟಿ ಹೊಡಿಬೇಕು ಅಂದ್ರೆ ನಮ್ ಹಳ್ಳಿಲೇ ಬೆಳೆ ಬೆಳಿಬೇಕು. ಅಪ್ಪ ಅಮ್ಮ ದುಡ್ಡಲ್ಲಿ ಶೋಕಿ ಮಾಡೋ ನಿನಗೇನೋ ಗೊತ್ತು ಹಳ್ಳಿಯವ್ರ ಬಗ್ಗೆ? ಏಯ್, ನಮ್ ಫ್ಯಾಮಿಲಿ ವಿಷಯಕ್ಕೆ ಬರ್ಬೇಡ ನೀನು. ನಿನ್ನ ಹಿಂಗ್ ಬಜಾರಿ ತರ ಓಡಾಡಕ್ ಬಿಟ್ಟಿದಾರಲ್ಲ ನಿಮ್ಮನೆಯವರು, ಅವ್ರು ಸರಿ ಇಲ್ಲ. ನಾನು ಹೊಟ್ಟೆ ಉರ್ಕೊಂಡು ಹೇಳ್ತಾ ಇದೀನಿ, ನೀನ್ ಈ ಕಾಲೇಜಿಗೆ ಸೆಲೆಕ್ಟ್ ಆಗಲ್ಲ ಕಣೋ. ನೀನ್ ಅದಕ್ಕೆ ಸೆಲೆಕ್ಟ್ ಆಗ್ತೀಯ ಅಂತ ನಾನು ನೋಡ್ತೀನಿ. ಹೋಗಲೇ. ಏಯ್, ಹೋಗಲ್ಲ. ಹೋಗಲೇ. ಹಲೋ ಅಮ್ಮು. ಹಲೋ ಆದಿ, ಎಕ್ಸಾಮ್ ಬರ್ದಾಯ್ತಾ? ಹಾ, ಆಯ್ತಾಯ್ತು. ಇವತ್ ತಾತನ್ ಬರ್ಡೇ ಅಲ್ವಾ? ತಾತ ಏನೋ ಅನೌನ್ಸ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ನೀನ್ ಬೇಗ ಬಾರೋ. ಪಾರ್ಟಿ? ಸರಿ ಸರಿ, ನೀವು ಹೋಗಿರಿ, ನಾನು ಅಲ್ಲೇ ಜಾಯ್ನ್ ಆಗ್ತೀನಿ. ಓಕೆ, ಬೈ 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 ಬೈ. ಸರ್ಪ್ರೈಸ್! ಹ್ಯಾಪಿ ಬರ್ಡೇ ಟು ಯು. ಸರಿ, ಆದಿ ಎಲ್ಲಿ? ತಾತ, ಆದಿ ಅಲ್ಲಿ.
ಹ್ಯಾಪಿ ಬರ್ತ್ಡೇ ಧರ್ಮರಾಜ್. ಥ್ಯಾಂಕ್ ಯು. ಥ್ಯಾಂಕ್ ಯು. ಇವತ್ತು ನಾನು ಹೇಳೋ ವಿಷಯ ಅಮೃತಕ್ಕೆ ಸಂಬಂಧಪಟ್ಟಿದ್ದು, ಹಾಗಾಗಿ ಮೊದಲು ಅವಳಿಗೆ ಸಿಹಿ ತಿನ್ನಿಸ್ತೀನಿ. ತೋಳಮ್ಮ. ತಾತ ಮೊದ್ಲು ಸ್ವೀಟು ಬರ್ಡೇ ಬಾಯ್ಗೆ. ಅಮ್ಮು ಈ ಮನೆ ಮುದ್ದಿನ ಮೊಮ್ಮಗಳು, ಹಾಗಾಗಿ ಅವಳ ಭವಿಷ್ಯದ ಬಗ್ಗೆ ನಾನೊಂದು ತೀರ್ಮಾನ ತಗೊಂಡಿದ್ದೀನಿ. ಅಮ್ಮು, ಪಕ್ಕಾ ನೀನ್ ಫಾರಿನ್ಗೆ ಹೋಗೋ ನ್ಯೂಸ್. ಅಮೃತಾಗೆ ಮದುವೆ ನಿಶ್ಚಯ ಮಾಡಿದ್ದೀನಿ. ಹುಡುಗ ನಮ್ಮ ಲಕ್ಷ್ಮೀಪುರದವನು, ಸರ್ಕಾರಿ ಶಾಲೆ ಮೇಷ್ಟ್ರು, ಎಲ್ಲಕ್ಕಿಂತ ಮುಖ್ಯವಾಗಿ ತುಂಬಾ ಒಳ್ಳೆ ಗುಣ ಇರೋನು. ತಾತ ನಿಜ ಹೇಳ್ತಾ ಇದ್ದೀರಾ? ಹೇ, ಇಂಥ ವಿಷಯದಲ್ಲಿ ಯಾರಾದರೂ ತಮಾಷೆ ಮಾಡ್ತಾರೆ? ಅಮ್ಮ ಸೂಪರ್, ಇವಳು ಫಾರಿನು ಅಂತಿದ್ಲು, ಆದ್ರೆ ತಾತ ಸರಿಯಾಗಿ ಫಿಟ್ಟಿಂಗ್ ಇಟ್ರು. ನೀನ್ ಹಾಕಿದ ಶಾಪ ಇಷ್ಟು ಬೇಗ ವರ್ಕ್ ಆಗುತ್ತೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಗಿರಿ, ನಾನು ತಗೊಂಡಿರೋ ನಿರ್ಧಾರ ಸರಿಯಾಗಿದೆ ತಾನೆ? ಹೌದಪ್ಪ. ಇಷ್ಟು ದಿನ ನೀವು ನಮ್ಮೆಲ್ಲರ ಜೀವನದಲ್ಲಿ ತಗೊಂಡಿರೋ ನಿರ್ಧಾರದಿಂದ ಎಲ್ಲವೂ ಚೆನ್ನಾಗೇ ಆಗಿದೆ ಅಪ್ಪ. ಅಪ್ಪ, ನಾವೆಲ್ಲರೂ ಖುಷಿಯಾಗೇ ಇದ್ದೀವಿ, ಆದರೆ ಅಮ್ಮು ಯಾಕೋ ಡಲ್ ಆಗಿದ್ದಾಳೆ. ಅಮ್ಮು, ಯಾಕೆ ಡಲ್ ಆಗಿದ್ಯಾ? ನಿನ್ ಮನ್ಸಲ್ಲಿ ಏನಿದೆ ಅಂತ ಹೇಳು ಅಮ್ಮು. ಆದಿ, ಅಲ್ಲ ಚಿಕ್ಕಪ್ಪ, ತಾತ ಅಕ್ಕ ಲಂಡನಲ್ಲಿ PhD ಮಾಡಬೇಕು ಅಂತ ಕನ್ಸು ಕಟ್ಕೊಂಡಿದ್ದಾಳೆ. ಅವಳಿಗೆ ಓದ್ಬೇಡ ಅಂತ ಎಲ್ಲಿ ಹೇಳಿದೆ ನಾನು? ಮೊದಲು ಮದುವೆ ಆಗಲಿ, ಸೆಟ್ಲ್ ಆಗಲಿ, ಆಮೇಲೆ ಅವಳು ಗಂಡ ಪರ್ಮಿಷನ್ ಕೊಟ್ರೆ ಏನ್ ಬೇಕಾದ್ರೂ ಓದ್ಲಿ ಅವಳು. ಮದುವೆ ಅನ್ನೋದು ಪರ್ಸನಲ್ ವಿಷಯ, ಅದ್ರ ಬಗ್ಗೆ ನಿರ್ಧಾರನ ಅವರೇ ತಗೊಂಡ್ರೆ ಒಳ್ಳೇದು. ಸರೋಜಾ, ಜೀವನ ಪೂರ್ತಿ ಇವಳ ಹಾಗೆ ಒಂಟಿಯಾಗಿರ್ಬೇಕು ಅಂತ ನನ್ನ ಮೊಮ್ಮಗಳಿಗೆ ಉಪದೇಶ ಮಾಡ್ತಿದ್ದಾಳ ಅಂತ ಕೇಳು. ನಾನು ಒಂಟಿಯಾಗಿರೋದಕ್ಕೆ ಕಾರಣ ಯಾರು ಅಂತ ಇಲ್ಲಿರೋ ಎಲ್ರಿಗೂ ಗೊತ್ತಿದೆ. ದೇವಕಿ, ಸುಮ್ನೆ ನಿಂತ್ಕೋ. ಅಮೃತ, ನೀನ್ ಈಗ್ಲೇ ಮಾತಾಡ್ಲಿಲ್ಲ ಅಂದ್ರೆ ನಿನ್ ಜೀವನನೇ ಹಾಳು ಮಾಡ್ಕೋತೀಯ. ನನ್ನ ನಿರ್ಧಾರ ಯಾವತ್ತೂ ದಿಕ್ಕು ತಪ್ಪಿಲ್ಲ. ಕೆಲವರು ನಿರ್ಧಾರ ದಿಕ್ಕು ತಪ್ಪಿಸ್ಕೊಂಡ್ರು. ಅಮ್ಮು, ನೀನು ಎಲ್ಲರ ಮಾತನ್ನು ಕೇಳಬೇಡ. ಸಂಬಂಧ ಗಟ್ಟಿಯಾಗಿದ್ರೆ ಜೀವನದಲ್ಲಿ ಏನ್ ಬೇಕಾದ್ರೂ ಸಾಧನೆ ಮಾಡಬಹುದು. ನಾನು ನೋಡು, ಸರೋಜನ ಮದುವೆ ಆದ್ಮೇಲೆನೆ ನಾನು ನನ್ನ ಗುರಿ ಮುಟ್ಟೋಕ್ ಸಾಧ್ಯ ಆಗಿತ್ತು. ನಿನ್ ಜೀವನದಲ್ಲೂ ಹಾಗೆ ಆಗುತ್ತೆ. ನಾಳೆ ನಾವೆಲ್ಲರೂ ಲಕ್ಷ್ಮೀಪುರಕ್ಕೆ ಹೋಗ್ತಾ ಇದ್ದೀವಿ. ಲಕ್ಷ್ಮೀಪುರ. ಆ ಬೆಂಗಳೂರು ಬೆಳಕಿಗಿಂತ ನಮ್ಮೂರ್ ಕತ್ಲೆನೇ ಎಷ್ಟು ಹಿತ ಅಪ್ಪ. ಅಯ್ಯೋ ಅಪ್ಪ ಅದ್ ಎಷ್ಟೊತ್ತಿ ಫೋನ್ ಮಾಡಿದಾರೋ ಏನೋ. ಅಯ್ಯಯ್ಯೋ, ಫೋನ್ ಸ್ವಿಚ್ ಆಫ್ ಆಗಿದೆ. ಛೇ, ಆ ಪೆಕ್ರ ನನ್ ಮಗ ಸಿಕ್ಕಾಗಿಂದ ನನ್ ಟೈಮೇ ಸರಿ ಇಲ್ಲ. ಲಕ್ಷ್ಮಿ, ಇವಾಗ ನೀನೇ ದಾರಿ. ನಡಿ. ಜೈ. ಓಹೋ, ಸಂಜೀವಣ್ಣ ಬಂದಿದ್ ಸ್ವಲ್ಪ ತಡ ಆಯ್ತಾ ಅಂತ. 6 ಗಂಟೆ ಪ್ರಕಾಶದಲ್ಲಿ ಬರ್ತೀಯ ಅಂತ ಕಾಯ್ತಿದ್ದೆ. ಅಣ್ಣಯ್ಯನು ಮುಗಿದು ಕರ್ಣಾನು ಅರ್ಧ ಮುಗೀತು. ಇವಾಗ ಹೇಳು, ಯಾಕೆ ಲೇಟು? ಪರೀಕ್ಷೆ ಮುಗಿಸಿ ಬರುವಾಗ ಒಬ್ಬನ ಜೊತೆ ಕಿರಿಕು, ಅದಕ್ಕೆ ಲೇಟ್ ಆಯ್ತು. ಅನ್ಕೊಂಡೆ ನೀನಿದ್ ಜಾಗದಲ್ಲಿ ಕಿರಿಕಿಲ್ದೆ ಇರುತ್ತಾ? ಹಲೋ ಹಲೋ ಹಲೋ, ನಂದೇನು ತಪ್ಪಿರ್ಲಿಲ್ಲ. ಅವನೇ ಆಯ್ತಾಯ್ತು. ಪರೀಕ್ಷೆ ಚೆನ್ನಾಗಿ ಮಾಡ್ದೋ ಇಲ್ವೋ? ಓಹೋ, ಸೂಪರ್ ಆಗಿ ಮಾಡ್ದೆ. ಎಷ್ಟೇ ಆದ್ರೂ ಯಾರ ತಂಗಿ ಹೇಳು? ಮೇಸ್ಟ್ರು ತಂಗಿ ಬಿಟ್ಬಿಡ್ತೀನಾ? ಮೆರಿಟ್ ಅಲ್ಲೇ ಹೊಡಿತೀನಿ. ಸರಿ, ಕೂತ್ಕೋ. ಒಂದ್ ನಿಮಿಷ. ನಿನ್ ಪರೀಕ್ಷೆ ರಿಸಲ್ಟ್ ಏನಾಯ್ತು?
ನಂದ್ಯಾವುದು? ಓಹೋ ಏನು ಗೊತ್ತೇ ಇಲ್ಲ ಪಾಪ. ಹುಡ್ಗಿ ಮನೆ ಕಡೆಯವ್ರು ಏನಂದ್ರು? ಓಹೋ ಲಕ್ಷ್ಮೀಪುರದ ಕತ್ಲಿನೇ ಕಳ್ದೋಯ್ತು. ಅದೇ ನಿನ್ ನಾಚಿಕೆಯಿಂದ. ಹುಡ್ಗಿ ಮನೆಯವ್ರು ಓಕೆ ಅಂದ್ರ? ಹಾ ಅವ್ರು ಒಪ್ಕೊಂಡ್ರೆ ಅದಕ್ಕೆ ಫೋಟೋ ತೋರಿಸ್ತೀನಿ ಅಂತ ಹೇಳಿದ್ಯಲ್ಲ, ತೋರ್ಸೋಣ ತೋರ್ಸು. ನೀನ್ ಮೊದ್ಲು ಕೂತ್ಕೋ. ಅದೆಲ್ಲ ನಂಗೆ ಗೊತ್ತಿಲ್ಲ, ಅದಕ್ಕೆ ಫೋಟೋ ತೋರ್ಸು. ನನ್ನ ಹತ್ರ ಅವ್ರ ಫೋಟೋ ಇಲ್ಲ ಲಕ್ಕಿ. ದಡ್ಡ, ಇನ್ನು ಯಾವ ಕಾಲದಲ್ಲಿ ಇದ್ಯಾ? ಕೊಡು ಫೋನು. ಅಣ್ಣ ಅದಕ್ಕೆ ಹೆಸರೇನಂದೆ? ಅಮೃತ ಗಿರ್ಧರ್. ಆದಷ್ಟು ಬೇಗ ಅಮೃತ ಸಂಜೀವಾಗತ್ತೆ. ಇವ್ರೇನಾ? ಫೋಟೋ ಸಿಕ್ಬಿಡ್ತಾ? ಓಹ್ ಆಹಾ, ಅದಕ್ಕೆ ಎಷ್ಟು ಲಕ್ಷಣವಾಗಿದ್ದಾರೆ. ಎಲ್ಲಿ ಇಬ್ರದ್ದು ಜೋಡಿ ನೋಡೋಣ. ಪರ್ಫೆಕ್ಟ್ ಬಿಂದಾಸ್ ಜೋಡಿ. ತಾತ ಇದನ್ನ ಅನೌನ್ಸ್ ಮಾಡಕ್ಕೆ ಎಲ್ಲ ನಾವೇ ಅರೇಂಜ್ ಮಾಡ್ಕೊಟ್ಟಂಗ ಆಯ್ತು. ಕರ್ಮ. ಸ್ಟಾರ್ಟೇ ಆಗ್ತಾ ಇಲ್ವಲ್ಲ. ಎಲ್ಲ ಅರೇಂಜ್ಮೆಂಟ್ಸ್ ನಾನೇ ಮಾಡ್ತೀರಿ. ಯಾವಾಗ ಬರ್ತಾರೆ ಅಂದೆ? ತಾತ ನಾಳೆನೆ ಹೋಗೋಣ ಅಂತ ಹೇಳ್ತಿದ್ದಾರೆ ಕಣೋ ಆದಿ. ನಿನ್ಗೆ ಇಷ್ಟ ಇಲ್ಲ ಅಂದ್ಮೇಲೆ ಅದಂಗ್ ನಾಳೆ ಹೊಟ್ಬಿಡ್ತಾರೆ? ಚಾನ್ಸೇ ಇಲ್ಲ. ಏನಣ್ಣ ಅದಕ್ಕೆ ಅಂದ್ರೆ ಅಷ್ಟೊಂದು ಇಷ್ಟನಾ? ಹೇಳೇ ಇರ್ಲಿಲ್ಲ. ಹಾಗೇನಿಲ್ಲ, ಚಿಕ್ಕ ವಯಸ್ಸಲ್ಲಿ ಒಂದ್ಸಲ ಹಬ್ಬಕ್ಕೆ ಅಂತ ಊರಿಗೆ ಬಂದಾಗ ನೋಡಿದ್ದೆ. ಓಹೋ ಗತ ವೈಭವದ ಕತೆ ಇದು. ಏನೇ ಹೇಳು ಅಣ್ಣ, ನಾನಂತೂ ಫುಲ್ ಖುಷ್. ನಿನ್ ಮದ್ವೆನ ದಾಮ್ ಧೂಮ್ ಅಂತ ಮಾಡ್ತಾ ಇರೋದಯ್ಯ. ಡೋಂಟ್ ವರಿ ಅಮ್ಮ, ಯಾರಾದ್ರೂ ಅಡ್ಡ ಬರಲಿ, ಏನಾದ್ರೂ ಆಗಲಿ, ಈ ಮದುವೆ ಅಂತೂ ನಡೆಯಲ್ಲ. ಐ ಪ್ರಾಮಿಸ್. ಊರೆಲ್ಲ ನಿಂತು ಕೇಳಲಿ ಆದಿಲಕ್ಷ್ಮಿ ಪುರಾಣ.